ಅಲ್ಲ ರೈತರ ಮೇಲೆ ಅಂತಲ್ಲ, ಯಾರು ಹೊಡೆದವ್ರೆ ಅವ್ರ ಮೇಲೆ FIR ಹಾಕವ್ರೆ ಅಷ್ಟೇ. ರೈತರು ಯಾರು ಪೊರಕೆ ತೊಗೊಂಡು, ರೈತರುಗಳು ಯಾರು ಪೊರಕೆ ತೊಗೊಂಡು, ದೊಣ್ಣೆ ತೊಗೊಂಡು, ಚಪ್ಪಲಿ ತೊಗೊಂಡು ಕಲ್ಲಲ್ಲಿ ಹೊಡೆಯುವಂಥ ರೈತರನ್ನ ನೋಡಿದ್ದೀರಾ ನೀವು? ಯಾರು ಗಲಾಟೆ ಮಾಡೋರೆ ಅವ್ರ ಮೇಲೆ FIR ಹಾಕವ್ರೆ ಅಷ್ಟೇ. ಸುಮಾರು ರೈತರುಗಳ ರೈತರುಗಳ ಮೇಲೆಲ್ಲ ಹೋಗಿ FIR ಹಾಕೋಕ್ಕಾಗಲ್ಲ. ಹಾಕವ್ರೆ. ಅವರು ಅಧಿಕಾರಿಗಳ ಮೇಲೆ ಕೈ ಮಾಡಿದಾಗ ಅಧಿಕಾರಿಗಳು ಕಂಪ್ಲೇಂಟ್ ಕೊಟ್ಟವ್ರೆ, ನಮ್ಮ ಮೇಲೆ ಹಲ್ಲೆ ಮಾಡಿದ್ರು ಅಂತ. ಆ ಆಧಾರದ ಮೇಲೆ ಹಾಕವ್ರೆ. ನಾವೇನೋ ಅವ್ರಿಗೆ FIR ಹಾಕಿ ಅಂತ ಹೇಳಿಲ್ಲ. ಅಧಿಕಾರಿಗಳು ಕಂಪ್ಲೇಂಟ್ ಕೊಟ್ಟಿದ್ರು, FIR ಹಾಕವ್ರೆ. ಸರ್ಕಾರದ ನಿರ್ದೇಶನ ಏನಿಲ್ಲ ಅದರಲ್ಲಿ. ಸರ್ಕಾರದ ನಿರ್ದೇಶನ ಇಲ್ಲ. ಅಧಿಕಾರಿಗಳು ಅವ್ರಿಗೆ ಹೊಡೆತ ಬಿದ್ದಾಗ ಏನು ಮಾಡ್ತಾರೆ ಅವರು? ಈಗ ನಾನು ಉದಾಹರಣೆ ಕೊಡ್ತೀನಿ. ನಾನೇ ಸರ್ಕಲ್ ಇನ್ಸ್ಪೆಕ್ಟರ್ಗಳು ಒಂದ್ಸರಿ ಗಲಾಟೆ ಮಾಡಿದಾಗ ನನ್ನ ಮೇಲೆ ಕೇಸ್ ಹಾಕ್ಸಿದ್ರು. ಆ್ಯಸ್ ಎ MLA ನನ್ನ ಮೇಲೆ ಕೇಸ್ ಹಾಕಿದ್ರು. ನಾನು ಹೋಗಿ ಸರ್ಕಾರಿ ಅಧಿಕಾರಿ ಮೇಲೆ ಗಲಾಟೆ ಮಾಡಿದೆ ಅಂತೇಳಿ ನನ್ನ ಮೇಲೆ ಕೇಸ್ ಹಾಕಿ 8 ವರ್ಷ ತಿರುಗಿದ್ದೀನಿ ನಾನು ಆ ಕೇಸ್ಗೆ. ಹಾಗೆ ಯಾರ್ಯಾರು ಸರ್ಕಾರಿ ಅಧಿಕಾರಿಗಳ ಮೇಲೆ ಮಾಡ್ತಾರೆ, ಹಲ್ಲೆ ಮಾಡ್ತಾರೆ, ಅವ್ರ ಮೇಲೆ ಕೇಸ್ ಆಗ್ತದೆ. ರೈತರ ಮೇಲಲ್ಲ, ಅದು ಗಲಾಟೆ ಮಾಡಿರೋ ಅವ್ರ ಮೇಲೆ. ದೇವೇಗೌಡರು ಲೆಟರ್ ಬರೆದಿದ್ದಾರೆ ಸರ್, ಚೀಫ್ ಮಿನಿಸ್ಟರ್ಗೆ ಲೆಟರ್ ಬರೆದಿದ್ದಾರೆ. ಯೋಜನೆ ಕೈ ಬಿಡದೆ ಹೋದ್ರೆ ನಾನು ಹೋರಾಟ ಕೊಡ್ತೀನಿ. ಅದಿರಲಿ, ಅದ್ರ ಬಗ್ಗೆ ನಾನು ರಿಯಾಕ್ಟ್ ಮಾಡೋಕ್ಕೆ ಹೋಗಲ್ಲ. ಬಟ್ ಅವ್ರ ಮಗನೇ ಇದ್ದಾಗ ಬಿಡಿಸ್ಬೋದಾಗಿತ್ತು ದೇವೇಗೌಡರು. ಇದೇ ರೈತರು ಹೋಗಿ ದೇವೇಗೌಡರ ಹತ್ರ 2018ರಲ್ಲಿ ನಿಮ್ಮ ಮಗ ಅವ್ರಿಗೆ ಹೇಳಿ ದಯಮಾಡಿ ಇದನ್ನು ಡ್ರಾಪ್ ಮಾಡಿಸಿ ಅಂತ ಹೋದಾಗ, ಇಲ್ಲ ಹಂಗೆ ಮಾಡೋಕ್ಕಾಗಲ್ಲ, ಅವನೇನು ಹೇಳ್ತಾನೆ ಹಂಗೆ ಕೇಳ್ಕೊಂಡು ಹೋಗಿ ಅಂತ ಹೇಳ್ದಂಥ ದೇವೇಗೌಡರು ಇವತ್ತು DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಅಂಥೇಳಿ ಅದು ಯಾವುದೇ ಇಶ್ಯೂ. ಈಗ ನೋಡಿ, ದೇವೇಗೌಡರಿಗೆ ಭಾಳ ಜ್ವಲಂತ ಸಮಸ್ಯೆಗಳಿದ್ದಾವೆ ಈ ರಾಜ್ಯದಲ್ಲಿ. ಅದು ಮೇಕೆದಾಟು ಇರ್ಬೋದು, ಮಹದಾಯಿ ಇರ್ಬೋದು, ಈ ರೀತಿ ಅನೇಕ ಇಶ್ಯೂಸ್ಗಳಿದ್ದಾವೆ. ಅದ್ರ ಬಗ್ಗೆ ಅವರು ಬೆಳಕು ಚೆಲ್ಲಬೇಕು, ಅದ್ರ ಬಗ್ಗೆ ಅವರು ಹೋರಾಟ ಮಾಡಬೇಕು. ಅದ್ರ ಬಗ್ಗೆ ಅವರು ನರೇಂದ್ರ ಮೋದಿ ಅವ್ರಿಗೆ ಕಾಸ ಇದ್ದಾರೆ. ನರೇಂದ್ರ ಮೋದಿ ಅವ್ರ ಹತ್ರ ಹೋಗಿ ಇಂಥ ಸಮಸ್ಯೆಗಳನ್ನ ಬಗೆಹರಿಸಲಿ. ಈಗ ದೇವೇಗೌಡರೇ IIT ಆಗಬೇಕು ಅಂತೇಳಿ, IIT ಆಗಬೇಕು ಅಂತೇಳಿ ದೇವೇಗೌಡರೇ IIT ಆಗಬೇಕು ಅಂತೇಳಿ 2000 ಎಕರೆನ ಹಾಸನದಲ್ಲಿ ನ್ಯಾಷನಲ್ ಹೈವೇನಲ್ಲಿ ಅಕ್ವೈರ್ ಮಾಡೋರಲ್ಲ. ಇದಕ್ಕೆ ದೇವೇಗೌಡರು ಯಾಕೆ ಹೋರಾಟ ಮಾಡಲಿಲ್ಲ ಕೈ ಬಿಡಿ ಅಂತ? ತಮಗೊಂದು ನ್ಯಾಯ, ಪರರಿಗೊಂದು ನ್ಯಾಯ. ಅವ್ರಿಗೆ ಮೂಲ ಉದ್ದೇಶ ಏನಂತಂದರೆ DK ಶಿವಕುಮಾರ್ ಅವ್ರ ಮೇಲೆ ಕಪ್ಪು ಮಸಿ, ಅವ್ರ ಮುಖಕ್ಕೆ ಕಪ್ಪು ಮಸಿ ಬೆಳಿಬೇಕು, ಅವ್ರಿಗೆ ಕೆಟ್ಟ ಹೆಸರು ಬರಬೇಕು. ಅದಕ್ಕೆ ಏನೇನು ಷಡ್ಯಂತ್ರ ಮಾಡಬೇಕು ಅದೆಲ್ಲ ಸೇರಿ ಅವ್ರ ಕುಟುಂಬ ಮಾಡ್ತಾಯಿದೆ. ದೇವೇಗೌಡರು, ಕುಮಾರಸ್ವಾಮಿ ಅವರು ಇರ್ಬೋದು, ಎಲ್ಲರೂ ಸೇರಿ ಮಾಡ್ತಾ ಇರ್ತಕ್ಕಂಥದ್ದು ಷಡ್ಯಂತ್ರ. ಈಗ ಹಾಸನದಲ್ಲಿ ಮೊನ್ನೆ ಇವರು DK ಶಿವಕುಮಾರ್ ಅವ್ರು ಕರೆಸಿ ಅವ್ರಿಗೆ ಪರಿಹಾರ ಕೊಟ್ಟಿದ್ದು, ಅವ್ರಿಗೂ ಪರಿಹಾರ ಕೊಟ್ಟಿರಲ್ಲ. ಫೈನಲ್ ನೋಟಿಫಿಕೇಷನ್ ಯಾಕೆ ಮಾಡಿದ್ರು? IITನೇ ಮಂಜೂರಾಗಿಲ್ಲ ಇನ್ನು ಕೇಂದ್ರದಿಂದ. ಫೈನಲ್ ನೋಟಿಫಿಕೇಷನ್ ಮಾಡಿಬಿಟ್ಟು 2000 ಎಕರೆ ಆ ರೈತರು ಬಾಯಿ ಪಡ್ಕೊಂಡ್ರು, ಬೀದಿಗೆ ಬಂದರು. ಅವ್ರಿಗೇನು ಕೇಳಲಿಲ್ಲ ರೇವಣ್ಣವರು? ಅಲ್ಲೊಂದು ನ್ಯಾಯ ಹಾಸನದಲ್ಲಿ, ಇಲ್ಲೊಂದು ನ್ಯಾಯ ಹಂಗಂದ್ರೆ ದೇವೇಗೌಡರು ಆತ್ಮಾವಲೋಕನ ಮಾಡ್ಕೋಬೇಕು. ಈ ವಿಚಾರದಲ್ಲಿ ತಮ್ಮ ಪುತ್ರ ವ್ಯಾಮೋಹದಿಂದ ಹೊರಗಡೆ ಬರಬೇಕು. ಏನು ನಡೀತದೆ ರಾಜ್ಯ ಸರ್ಕಾರ ತೀರ್ಮಾನ ತೊಗೊತದೆ ಅದ್ರ ಬಗ್ಗೆ. ರೈತರ ಹಿತಾಸಕ್ತಿನೂ ಐತೆ ನಮಗೆ. ಅದರಲ್ಲಿ ಮೆಜಾರಿಟಿ ರೈತರು ಕೇಳಿದ್ದಾರೆ ಅಂತ ಮಾಡಿದ್ದೀವಿ ನಾವು. ಈಗಾಗಲೇ ಲ್ಯಾಂಡ್ ಫೈನಲ್ ನೋಟಿಫಿಕೇಷನ್ ಆಗಿರೋಂಥ ಜಾಗದಲ್ಲೆಲ್ಲ ಆಲ್ಮೋಸ್ಟು ಒಪ್ಪಿಗೆ ಕೊಟ್ಟು ಎಲ್ಲ ದುಡ್ಡು ತೊಗೊಂಡಿದ್ದಾರೆ. ಈಗ 3 ಹಳ್ಳಿ ಫೈನಲ್ ಆಗಿದ್ದಾರೆ, ಈಗ ಮತ್ತೆ 4 ಹಳ್ಳಿ ಫೈನಲ್ ನೋಟಿಫಿಕೇಷನ್ ಮಾಡಿದ್ದೀರಾ? ಏನೋ ಆಗ್ತದೆ ಅಂತ ತಿಳ್ಕೊಂಡಿದ್ದೀನಿ ಅಷ್ಟೇ. ಏನಾಗಿದೆ ಅಂತ ಏನೋ ಗೊತ್ತಿಲ್ಲ ನನಗೆ. ಅದು ಆಗ್ತದೆ ಅಂತೇಳಿ ಆ ರೈತರು ಗಲಾಟೆ ಮಾಡ್ತಾವ್ರಲ್ಲ, ನಿಮ್ಮ ಗದ್ದಲದಿಂದ ನಮ್ಗೆ ಅನ್ಯಾಯ ಮಾಡಬೇಡಿ, ನಮ್ಮ ನೋಟಿಫಿಕೇಷನ್ ಮಾಡಿ ಅಂತ. ಆ ರೈತರು ಕೂಡ ನಿನ್ನೆ ಅಲ್ಲಿ ಇದರಲ್ಲಿ ರಸ್ತೆಯಲ್ಲಿ ಕೂತು ಧರಣಿ ಮಾಡಿರೋದನ್ನು ನೋಡಿದ್ದೀರಲ್ವ? ಅಲ್ಲಿ ಆ ರೈತರಿಗೂ ಕೂಡ ನಾವು ಎಲ್ಲ ರೈತರೇ ಅಲ್ವಾ? ದೇವೇಗೌಡರು ಹೇಳ್ತಾ ಇರೋದು, ನಾನು ನೇರವಾಗಿ ಹೋದ್ರೆ ನನ್ನ ಮೇಲೆ ಷಡ್ಯಂತ್ರ ಮಾಡಿದ್ರು, ಇವರು ಇಲ್ಲಿ ದಾರಿ ತಪ್ಪಿಸ್ತಿದ್ದಾರೆ ಅಂತ ಬಂದು ಹೇಳ್ತಾರೆ, ಪ್ರತಿಭಟನೆ ಕೂತ್ರೆ ಅದಕ್ಕೆ ಪತ್ರ ಬರೀತಿದ್ದೀನಿ ಅಂತ ಹೇಳ್ತಿದ್ದಾರೆ. ಪ್ರತಿಭಟನೆ ಈ ವಿಚಾರದಲ್ಲಿ ಪ್ರತಿಭಟನೆ ಕೂರೋದು ಬೇಡ. ಮೇಕೆದಾಟು ಇಶ್ಯೂ ಇದೆ, ಮಹದಾಯಿ ಇಶ್ಯೂ ಇದೆ, ತುಂಬ ಜ್ವಲಂತ ಸಮಸ್ಯೆಗಳು. ರಾಜ್ಯಕ್ಕೆ ಭಾಳಷ್ಟು ಅನುಕೂಲ ಆಗಬೇಕಂತ ಇಶ್ಯೂ ಇದೆ. ಅದರಲ್ಲಿ ಹೋಗಿ ನರೇಂದ್ರ ಮೋದಿ ಅವ್ರ ಹತ್ರ ಧರಣಿ ಕೂತ್ರೆ ಬಹುಶಃ ರಾಜ್ಯಕ್ಕೆ ಅನುಕೂಲ ಆಯ್ತದೆ. ಇದು ಕುಮಾರಸ್ವಾಮಿ ಅವ್ರಿಗೆ, ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಮೆಚ್ಚಕ್ಕೆ ಬಂದು ಧರಣಿ ಕೂತ್ರೆ ಅದಕ್ಕೆ ನಾವೇನೋ ಅದು ಕೂತ್ರ ಕೊಡೋಕ್ಕಾಗಲ್ಲ. ಅವರೇ ಮಾಡಿದ್ರಲ್ಲ 2000 ಎಕರೆ, ಯಾಕೆ ಧರಣಿ ಕೂರಲಿಲ್ಲ? ಅಲ್ಲಿ ಹೋಗಿ ಯಾಕೆ ಬಿಡಲಿಲ್ಲ ರೈತರದ್ದು ಹಾಸನದಲ್ಲಿ? ಆ ರೈತರಿಗೆ ಯಾಕೆ ನ್ಯಾಯ ಕೊಡಿಸ್ಲಿಲ್ಲ ಹಂಗಾದ್ರೆ? ಅಂದರೆ ಇದರ ಅರ್ಥ ಹಿನ್ನೆಲೆ ಏನು? ದೇವೇಗೌಡರ ಕುಟುಂಬ DK ಶಿವಕುಮಾರ್ ಅವರ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದೆ ಅಂತೇಳಿ ಅದು ಜನರಿಗೆ ಅರ್ಥ ಆಗ್ತದೆ. ಜನರು ತೀರ್ಮಾನ ಮಾಡ್ತಾರೆ. ಅಗ್ರೆಸಿವ್ ಆಗಿ ಏನಿಲ್ಲ, ನಾವು ಪ್ರೊಸೀಜರ್ ಫಾಲೋ ಮಾಡ್ತಾ ಇದೀವಿ ನಾವು ಅಷ್ಟೇ. ನಾವು ಅಗ್ರೆಸಿವ್ ಅಂತ ಏನಿಲ್ಲ. ಇದು 1 ವರ್ಷದಿಂದ ಇತ್ತು ನೋಡಿ. ಈಗ ಪ್ರಿಲಿಮಿನರಿ ನೋಟಿಫಿಕೇಶನ್ ಆಗಿರೋದು 1 ವರ್ಷದಿಂದ. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದಕ್ಕಿಂತ ಮುಂಚೆನೇ ಬಂದು ದೇವೇಗೌಡರು ಧರಣಿ ಕೂತಿ ಬಿಡ್ರಿ ಪ್ರಿಲಿಮಿನರಿ ನೋಟಿಫಿಕೇಶನ್ ಅಂತಾರೆ, ಅದಕ್ಕೆ ನ್ಯಾಯ ಸಿಕ್ತಿತ್ತು. ಫೈನಲ್ ನೋಟಿಫಿಕೇಶನ್ ಆದಮೇಲೆ ಬಂದ್ಬಿಟ್ಟು ಈಗ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬಿಟ್ಟವ್ರೆ ಅಂತೇಳಿ ಬಂದು ಕೂರೋದ್ರಿಂದ ಇದು ಎಷ್ಟು ಮಟ್ಟಿಗೆ ಸಮಂಜಸ ಅಂತೇಳಿ ಜನ ತೀರ್ಮಾನ ಮಾಡ್ತಾರೆ. ಬಿಡಿ, ಈ ಥರ ದ್ವೇಷದ ರಾಜಕಾರಣ ದೇವೇಗೌಡರು ಇವತ್ತಿಂದ ಮಾಡಿರೋದಲ್ಲ. SM ಕೃಷ್ಣ ಅವ್ರ ವಿರುದ್ಧ ಷಡ್ಯಂತ್ರ ಮಾಡಿದ್ರು. ಅವ್ರಿಗೆ ಯಾರನ್ನೂ ಬೇರೆಯವರು ಆ ಜನಾಂಗದಲ್ಲಿ ಬೇರೆಯವರು ಮುಖ್ಯಮಂತ್ರಿ ಆಗಿ ಇರ್ತಕ್ಕಂಥದ್ದನ್ನ ಸಹಿಸ್ಕೊಳ್ಳೋಕೆ ಅವ್ರು ಸಾಧ್ಯನೇ ಇಲ್ಲ. ಅವರ ಮನಸ್ಥಿತಿ ಅದು. ಅದರಿಂದ ಬಂದು ಅವರು ಧರಣಿ ಕೊಡ್ತೀವಿ ಅಂದ್ರೆ ನಾವೇನು ಮಾಡೋಕ್ಕಾಗ್ತದೆ? ಅದಕ್ಕೆ
ಕುಮಾರಸ್ವಾಮಿ ಉಪಘೋಷಿತ ಮಂಡಳಿ ಇದು ಗಲಾಟೆ ಅಂತ ಹೇಳಿದ್ರಿ, ಖಂಡಿತ. ಅದಕ್ಕೆ ಅವ್ರು ನನ್ನ ಮೇಲೂ ಹಾಕಿ ಆಗಿದ್ದಾರೆ ಕೇಸು, ನನ್ನನ್ನ ಯಾಕೆ ಬಿಟ್ಟಿದ್ದಾರೆ, ನನ್ನ ಏವನ್ ಮಾಡಿ ಅಂತ ಇದ್ದಾರೆ ಕುಮಾರಸ್ವಾಮಿ. ಇಲ್ಲ, ಅಲ್ಲಿ ಬಂದಿದ್ರೆ ಅವ್ರನ್ನೂ ಮಾಡ್ತಿದ್ರೇನೋ, ಗಲಾಟೆಲಿ ಬಂದು ಅವರು ಪರ್ಕೆ ಹಿಡ್ಕೊಂಡು ಚಪ್ಪಲಿ ಹಿಡ್ಕೊಂಡು ಬಂದಿದ್ರು, ಅವ್ರನ್ನೂ ಮಾಡ್ತಿದ್ರು, ಅವ್ರೇನು ಹಿಡ್ಕೊಂಡು ಬಂದಿಲ್ವಲ್ಲ. ಸರ್ಕಾರ ಯಾಕೆ ಕಾಂಪ್ಲಿಕೇಟೆಡ್ ಮಾಡ್ಕೊಳ್ತಾ ಇದೆ ಕೇಸ್ ಅನಿಸ್ತಾ ಇದೆ? ಕಾಂಪ್ಲಿಕೇಟೆಡ್ ಅವ್ರು ಮಾಡ್ತಾವ್ರೆ ಅಷ್ಟೇ, ಕುಮಾರಸ್ವಾಮಿ ಅವ್ರು ಕಾಂಪ್ಲಿಕೇಟೆಡ್ ಮಾಡ್ತಾವ್ರೆ, ಸರ್ಕಾರ ಏನು ಕಾಂಪ್ಲಿಕೇಟೆಡ್ ಮಾಡ್ಕೋತಾ ಇಲ್ಲ. ಇದನ್ನು ನೋಟಿಫಿಕೇಶನ್ ಆಗಿದೆ, ದುಡ್ಡು ತೊಗೊತಾರೆ, ಜನ ತೊಗೊತಾರೆ, ಆಗೋರು ಮಾಡೋರು ಮಾಡ್ತಾ ಇರ್ತಾರೆ, ಆಗೋದು ಆಗ್ತಾ ಇರ್ತದೆ. ಈಗ JMCನ ಸ್ಥಳಕ್ಕೆ ಈಗ ಹೊಸ ಟೆಕ್ನಾಲಜಿ ಪ್ರಕಾರ ಅಲ್ಲೇ ಹೋಗಿ ಮಾಡಬೇಕು ಅಂತ ಏನಿಲ್ಲ. JMCನ ಈಗೆಲ್ಲ ಸ್ಯಾಟಲೈಟ್ ಸರ್ವೆ ಎಲ್ಲ ಇದೆ, ಸ್ಯಾಟಲೈಟ್ ಸರ್ವೆ ಮಾಡಿ ಕೂಡ JMC ಮಾಡ್ಬೋದು. ನಾವೇನಂದರೆ ಸ್ಥಳೀಯವಾಗಿ ಹೋದರೆ ಸಣ್ಣ ಪುಟ್ಟ ಗಿಡಗಳಿಗೆ ಅನುಕೂಲ ಆಗ್ತದೆ ಅಂತೇಳಿ. ಈಗ ರೈತರು ಕೇಳ್ಕೊಂಡ್ರೆ ಮೇಲ್ಗಡೆ ಸ್ಯಾಟಲೈಟ್ ಸರ್ವೆ ಮಾಡೇ ನಾವು JMC ಮಾಡ್ಬೋದು. ಏನು ಅಲ್ಲೇ ಹೋಗಿ ಸ್ಥಳದಲ್ಲೇ ನಿಂತ್ಕೊಂಡು ಮಾಡಬೇಕು ಅಂತಕ್ಕಂಥದ್ದು ಇಲ್ಲ. ಇವಾಗ ಯಾರು ಕೇಳ್ತಾರೆ ಅವ್ರ ಹತ್ರ ಮಾಡ್ತಾ ಇದೀವಿ ನಾವು, ಯಾರು ಕೇಳಲ್ಲ ಅವ್ರ ಹತ್ರ ಹೋಗ್ತಾ ಇಲ್ಲ ನಾವು. ಯಾವ ರೈತರು ಬೇಡ ಅಂತ ಹೇಳಿದ್ರೆ ಅವ್ರ ಹತ್ರ ಹೋಗ್ತಾ ಇಲ್ಲ ನಾವು. ಈಗ ಗಲಾಟೆ ಆದ ಹಳ್ಳಿಗೆ ನಾಳೆ ಹೋಗ್ತೀನಿ ಅಂತ ಹೇಳಿದ್ದಾರೆ ಸರ್ ಕುಮಾರಸ್ವಾಮಿ. ಹೋಗಿ ಬರಲಿ, ದೇವ್ರು ಒಳ್ಳೇದು ಮಾಡಲಿ ಅವ್ರಿಗೆ. ಅವ್ರು ತರಲೆ ಮಾಡೋಕ್ಕೆ ಇರುತ್ತಾನೆ, DK ಶಿವಕುಮಾರ್ ಅವ್ರ ಮೇಲೆ ತರಲೆ ಮಾಡೋಕ್ಕೆ ಇರೋದು, ಅವ್ರು ಮಾಡಲಿ, ಏನು ತೊಂದರೆ ಇಲ್ಲ, ಓಟ್ ಬರಲಿ. ಅಪ್ಲಿಕೇಶನ್ ಆಗಲ್ವಾ ನಾಳೆ ನಿಮ್ಮ ಫೈನಲ್ ನೋಟಿಫಿಕೇಶನ್ ಇನ್ನೊಂದು 4 ಹಳ್ಳಿ ಮಾಡಿದ್ದೀರಿ, ಅಲ್ಲಿ ಸರ್ವೆಗಳಿಗೆ ಮತ್ತೆ ಇದು ಗಲಾಟೆ ಆಗಲ್ವಾ? ಏನಿಲ್ಲ, ರೈತರು ಬಂದು ದುಡ್ಡು ಕೊಡಿ ಅಂದರೆ ಕೊಡ್ತೀವಿ, ಇಲ್ಲ ಅಂದರೆ ಇಲ್ಲ ಅಷ್ಟೇ. ಗಲಾಟೆ ನಾವು ಆಗಲೇ ಹೇಳಿಲ್ವಾ, ಇದು ಯಾವುದೋ ಕುಪ್ಪ ಪೋಷಿತ ನಾಟಕ ಮಾಡಲಿದ್ದು ಆಗಲೇ ಹೇಳಿದ್ದೀನಿ. ಅದು ಇನ್ನೊಂದ್ಸರಿ ಯಾಕೆ ಕೇಳ್ತೀನಿ ಸರ್? ಮಧ್ಯಾಹ್ನ 1:30ಗೆ ಮುಖ್ಯಮಂತ್ರಿಗಳು ವಿಶೇಷ ಪತ್ರಿಕಾಗೋಷ್ಠಿ ಕರೆದಿದ್ದಾರೆ ಸರ್, ಬಿಡದಿ ವಿಚಾರವಾಗಿ. ಆಯ್ತು, ಅದನ್ನು ಕೇಳೋಣ. ಅದು ನಾನು ಕರೆದಿದ್ದಾರೆ, ಈಗ ಬಾ ಅಂತ ಹೇಳಿದ್ದಾರೆ, ನಾನು ಹೋಗ್ತಾ ಇದ್ದೀನಿ. ಏನು ಇನ್ನೊಂದು ಕಡೆ ಮಾಹಿತಿಗಳು ಹರಿದಾಡ್ತಿದೆ ಸರ್, ಸದ್ಯಕ್ಕೆ ಅದನ್ನ ನಿಲ್ಲಿಸುವ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ಒಂದು ಚಿಂತನೆ ನಡೆದಿದೆ. ಸದ್ಯಕ್ಕೆ ಯೋಜನೆಯನ್ನು ಸ್ಥಗಿತಗೊಳಿಸುವ ಅದು ಸರ್ಕಾರ ತೀರ್ಮಾನ ತಗೊಂಡ್ರೆ ಅದಕ್ಕೆ ನಾವು ತಲೆ ಬಾಗ್ತೀವಿ. ಸರ್ಕಾರದ ತೀರ್ಮಾನಕ್ಕೆ ನಾವೇನು ವಿರುದ್ಧ ಹೋಗಲ್ಲ. ಸರ್ಕಾರ ತೀರ್ಮಾನ ತಗೊಂಡ್ರೆ ನಾವು ಅದಕ್ಕೆ ನಾವು ಮಾಡಲೇಬೇಕು ಅಂತ ನಾವೇನು ಅಟಕ್ ಬಿದ್ದಿಲ್ಲ. ಸರ್ಕಾರದ ತೀರ್ಮಾನಕ್ಕೆ ನಾವು ಬದ್ಧ ಇರ್ತೀವಿ. ಅಲ್ಲ ಸರ್, ಇಲ್ಲಿ ದ್ವಂದ್ವ ಇರ್ತಕ್ಕಂಥದ್ದು ರೈತರು ಕೊಟ್ಟಂತ ಭೂಮಿ ಮಾತ್ರ ಟೌನ್ಶಿಪ್ ಮಾಡ್ತೀವಿ ಅಂತ, ಕೊಡದೇ ಇದ್ರೆ ಅದು ಅರ್ಧಂಬರ್ಧ ಟೌನ್ಶಿಪ್ ಆಗುತ್ತಲ್ಲ ಅಂತ ಸರ್. ಇಲ್ಲ, ಯಾವುದೇ ನೋಡ್ರಿ, ಯಾವುದೇ ಈ ಒಂದು ಪ್ರಾಜೆಕ್ಟ್ ಮಾಡಬೇಕು ಅಂದರೆ 100% ರೈತರು ಸಮಾಧಾನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮೆಜಾರಿಟಿ ರೈತರ ಆಧಾರದ ಮೇಲೆ ನಾವು ಮಾಡಬೇಕಾಗ್ತದೆ. ಯಾರು 100% ಭಾಗ ಎಲ್ಲೂ ಕೂಡ ಯಾವುದೇ ಪ್ರಾಜೆಕ್ಟ್ನ ನೀವು ತೊಗೊಂಡು ರೈತರನ್ನ ಮನವೊಲಿಸಿ ಮಾಡಿರ್ತಕ್ಕಂಥದ್ದು ಯಾವ್ದಾರು ಒಂದು ಉದಾಹರಣೆ ತಾವು ಕೊಡಬೇಕು, ನೋಡೋಣ, ಅದನ್ನು ಕೊಡಿ ನೋಡೋಣ. ಅಲ್ಲ ಸರ್, ಲಭ್ಯತೆ ಬೇಕಾಗಿರ್ತಕ್ಕಂಥ ಭೂಮಿ ಸಿಗದೇ ಇದ್ರೆ ಅರ್ಧಂಬರ್ಧ ಆಗುತ್ತಲ್ಲ ಪ್ರಾಜೆಕ್ಟ್, ಅರ್ಧಂಬರ್ಧ ಆಗುತ್ತೆ. ಆಮೇಲೆ ಯೋಚನೆ ಮಾಡೋಣ, ಆಮೇಲೆ ಚರ್ಚೆ ಮಾಡೋಣ. ನಾವು ಇಷ್ಟೆಲ್ಲ ಪ್ರಾಜೆಕ್ಟ್ ಮಾಡ್ಬೇಕಂತೇನಿಲ್ಲಲ್ಲ, ಒಳ್ಳೆ ಪ್ರಾಜೆಕ್ಟ್ ಆಗ್ಬೇಕಂತ ಅಷ್ಟೇ. ಪ್ರಾಜೆಕ್ಟ್ ಹಠ ಏನಿಲ್ಲ, ಇದು ಪ್ರೊಸೀಜರ್ ಅಷ್ಟೇ. ಕುಮಾರಸ್ವಾಮಿ ಅವರು ಹಾಕೊಟ್ಟಂಥ ದಾರಿಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ. ನಿನ್ನೆ ಭೂಸ್ವಾಧೀನ ಅಧಿಕಾರಿಗಳು ಸಹ CS ಅವರು ಭೇಟಿಯಾಗಿ ಬಂದಿದ್ದಾರೆ ಸರ್, ಸರ್ವೆ ಮುಂದುವರಿಯುತ್ತೆ ಸರ್. ಅದೇ ಈಗ ಕರೆದಿದ್ದಾರೆ ಅಂತ ಮುಖ್ಯಮಂತ್ರಿಗಳು ಏನು ತೀರ್ಮಾನ ತಗೊಂತಾರೆ ನೋಡೋಣ. ಮುಖ್ಯಮಂತ್ರಿಗಳ ತೀರ್ಮಾನಕ್ಕೆ, ಸರ್ಕಾರದ ತೀರ್ಮಾನಕ್ಕೆ ನಾವೆಲ್ಲ ಬದ್ಧ ಇರ್ತೀವಿ. ಬೆಲ್ಲ ಇಷ್ಟು ಮುಂದೋಗಿ ಇನ್ ಕೇಸ್ ಅಂತ ತೀರ್ಮಾನ ಬಂದ್ರೆ ಒಂದ್ ರೀತಿ ನಿಮ್ಮ ಸರ್ಕಾರದ ವೈಫಲ್ಯ, ಯೂಟರ್ನ್ ಎಲ್ಲವಾಗಿ ಹೋಗುತ್ತಲ್ಲ ಸರ್. ಇರಲಿ, ನೀವೀಗ ಮುಂದೆ ಹೋದರೆ ನೀವೇ ಕೆಣಕ್ತೀರಾ, ಹಿಂದೆ ಬಂದರೆ ನೀವೇ ಹೇಳ್ತೀರಾ. ಇದೆಲ್ಲರೂ ಫೇಸ್ ಮಾಡಲೇಬೇಕು ರಾಜಕಾರಣದಲ್ಲಿ. ಮುಂದೆ ಹೋದರೆ ಏನು ನೀವು ಎಷ್ಟು ದೌರ್ಜನ್ಯ ಮಾಡ್ತಾ ಇದ್ದೀರಾ, ಏನು ಮಾಡ್ತೀವಿ ಅಂತ ಅಟಕ್ ಬಿದ್ದಿದ್ದೀರಾ ಅಂತ ನೀವೇ ಅಂತೀರಾ. ಹಿಂದೆ ಬಂದರೆ ನಿಮ್ಗೆ ಅವಮಾನ ಆಗಲಿಲ್ವಾ ಅಂತೀರಾ. ನಾವು ನಿಮ್ಮ ಮಾಧ್ಯಮದವ್ರಿಗೆ, ರೈತರಿಗೆ ಎದುರ್ಕೊಳ್ಳಂಗಿಲ್ಲ, ನಿಮ್ಮ ಮಾಧ್ಯಮದವ್ರಿಗೆ ಎದುರ್ಕೊಂಡು ಬದುಕಬೇಕು ನಾವು. ಹಂಗಾಗ್ಬಿಟ್ಟಿದೆ ನಮ್ಮ ಕತೆ. ಅದಕ್ಕೆ ನಾವು ಒಪ್ಕೊಂಡಿದ್ದೀವಲ್ಲ, ನಿಮ್ಮ ಮಾಧ್ಯಮಕ್ಕೆ ಎದುರ್ಕೊಂಡು ಬದುಕ್ತಾ ಇರೋದು ಅಂತ ನಾವು. ಇಲ್ಲ, ಇವತ್ತೇನಿಲ್ಲ ಅನಿಸ್ತದೆ. 3 ಜನನೂ ಹೋಗ್ಬೇಕು. ಕ್ಯಾಬಿನೆಟ್ ಆಗಬೇಕು ಅಂತಂದರೆ ಖರ್ಗೆ ಸಾಹೇಬರು, ಹರಿಪ್ರಸಾದ್ ಸಾಹೇಬರು, ಸಿದ್ದರಾಮಣ್ಣ ಸಾಹೇಬರು, DK ಸಾಹೇಬರು 4 ಜನನೂ ಒಟ್ಟಿಗೆ ಹೋದಾಗ ಕ್ಯಾಬಿನೆಟ್ ಆಯ್ತದೆ ಅಂತ. ಒಬ್ಬೊಬ್ಬರು ಹೋದ್ರೆ ಕ್ಯಾಬಿನೆಟ್ ಆಗಲ್ಲ. ಏನಿಲ್ಲ, ಏನು ಸುಸ್ತು ಯಾಕೆ, ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ. ಮದುವೆ ಮಾಡ್ತೀವಿ ಬಾರ ಅಂತಂದಾಗ ಹೋಯ್ತೀವಿ ಅಷ್ಟೇ ತಾಲಿಕಟ್ಟಕ್ಕೆ. ಇದ್ದಂತೆ ನಮ್ಮ ಕೆಲಸ ನಾವು ಹೊಲ ಉತ್ಕೊಂಡು, ಫಲ ಉತ್ಕೊಂಡು, ಜನಗಳ ಮಧ್ಯೆ ಓಡಾಡ್ಕೊಂಡು ಇದ್ದೀವಿ ನಾವು. ನಾವು ರೆಡಿ ಆಗಿದ್ದೀವಿ, ಮಾಡೋರು ಇರ್ಬೇಕಲ್ಲ. ಇನ್ನೂ ಕಟ್ಟಿಲ್ಲ, ನೀವೆಲ್ಲ ಸೇರಿ ಮಾಧ್ಯಮದವ್ರು ಕಟ್ಟಬೇಕು. ಅದು ಸಿಗದೆ ಹೋದ್ರೆ ಏನು ಮಾಡೋದು, ವಾಪಸ್ ಬರ್ತೀವಿ. ನೀವು ಹೇಳಿದ್ರಲ್ಲ, ಯೂಟರ್ ನೋಡ್ಕೊಂಡು ಹೋಗ್ತೀವಿ. ಯಾವುದು ಪಾಪ ಅವ್ರಿಗೆ ಅನುಭವ, BJPನಲ್ಲಿ ಅದೆಲ್ಲ ಅನುಭವ ಆಗಿದೆ. ಅವ್ರಿಗೆ ಅನುಭವದ ಮಾತುಗಳನ್ನ ಆಡ್ತಾರೆ. ಪಾಪ ಆರ್ ಅಶೋಕಣ್ಣ ಅವ್ರ ಬಗ್ಗೆ ಹೆಚ್ಚಿಗೆ ಕೇಳೋದು ಬೇಡ, ಅವ್ರ ಅನುಭವಕ್ಕೆ ತಕ್ಕಂತೆ ಮಾತಾಡ್ತಾರೆ. ನನಗೆ ಗೊತ್ತಿಲ್ಲ, ಅವ್ರನ್ನೇ ಕೇಳಿ ಆರ್ ಅಶೋಕಣ್ಣ ಅವ್ರನ್ನ. ಕಾಂಗ್ರೆಸ್ನೆಲ್ಲ ಆರೋಪ ಬಂದ ಮೇಲೆ ಅವ್ರ ಮೇಲೂ ಆರೋಪ ಇರಬೇಕಲ್ಲ, ಅದು ರಾಷ್ಟ್ರೀಯ ಪಕ್ಷಗಳ ಮೇಲೆ ಎಲ್ಲನೂ ಕೂಡ ಆರೋಪ ಬರಬೇಕಲ್ಲ ಅದು. ಅದರಿಂದ ಪಾಪ ಅಶೋಕಣ್ಣ ಅವರು ಅವರ ಅಭಿಪ್ರಾಯ ತಿಳಿಸಿದ್ದಾರೆ, ಸ್ವಾಗತ ಬಯಸ್ತೀವಿ.
ಅಶೋಕಣ್ಣ ಅವ್ರು ಏನಾರು ಮಧ್ಯಸ್ಥಿಕೆ ವಹಿಸೋದಾದ್ರೆ ನಾವು ಕೊಡ್ತೀವಿ, ನಮ್ಗೆ ಒಂದು ಒಳ್ಳೆ ಮಂತ್ರಿ ಕೊಡಿಸಿ ಖಾತೆ ಕೊಡ್ತೀವಿ. ಅವ್ರೇನಾರ ಮಧ್ಯಸ್ಥಿಕೆ ವಹಿಸ್ಕೊಂಡು ಅವ್ರಿಗೇನಾರ ಮೂಲಗಳು ಗೊತ್ತಿದ್ರೆ ನಾವು ಸ್ವಲ್ಪ ಪೇಮೆಂಟ್ ಮಾಡ್ತೀವಿ, ಏನಾರ ಮಾಡಿ ಸಹಾಯ ಮಾಡಲಿ ಅಶೋಕಣ್ಣ. ಸರ್, ಈಗ ಸಿಎಂ ಹೊಸದಾಗಿ ಪ್ರಜಾಸೇವೆ ಇಲಾಖೆಯನ್ನ ಮಾಡ್ಕೊಂಡಿದ್ದಾರೆ ಸರ್. ಆ ಇಲಾಖೆನ ಅವರೇ ಇಟ್ಕೊಳ್ತಾರೆ. ಇನ್ನೊಂದ್ ಕಡೆ ಡಿ ಸಿ ಚಂದ್ರಶೇಖರ್ ಅವ್ರನ್ನ ಸಿಎಂ ಸಲಹೆಗಾರನೇ ಮಾಡ್ಕೊಂಡಿರ್ತಾರೆ. ಅದನ್ನ ಬಿಹೈಂಡ್ ಅವ್ರನ್ನ ನೋಡ್ಕೊಳ್ತಾರ? ಇಲ್ಲ, ಅದಕ್ಕೆ ಮಂತ್ರಿ ನೇಮಿಸ್ತೀನಿ ಅಂತ ಹೇಳಿದ್ದಾರೆ. ಪ್ರಜಾಸೇವೆ ಇಲಾಖೆಗೆ ಮಂತ್ರಿ ಇರ್ತಾರೆ ಅಂತ, ಮಂತ್ರಿ ಅಂಡರಲ್ಲಿ ಕೆಲಸ ಆಗ್ತದೆ ಪ್ರಜಾಸೇವೆ ಇಲಾಖೆ. ಯಾಕಂದರೆ ಸೆಕ್ರೆಟರಿ ಅವರೆಲ್ಲ ಇದ್ದಾರೆ, ಪ್ರಿನ್ಸಿಪಲ್ ಸೆಕ್ರೆಟರಿ ಎಲ್ಲ ಇರೋದ್ರಿಂದ ಅದಕ್ಕೆ. ಈಗ ಅದ್ರ ಬಗ್ಗೆ ಕುಮಾರಸ್ವಾಮಿ ಅವ್ರ ಪಾಪ ಮಾತಾಡೋದೇ ಇಲ್ಲ. ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ. ಇದು ಅವಶ್ಯಕತೆ ಇತ್ತು. ಯಾಕಂದರೆ ಅವ್ರಿಗೆ ಯಾವತ್ತೂ ಕೂಡ ಅವರು MLA ಆಗಿದ್ದಾಗಲೂ ಕೂಡ ಅವ್ರ ಧರ್ಮಪತ್ನಿಯವರು ಯಾವತ್ತೂ ಹೋಗಿ ಅಲ್ಲಿ ರಾಮನಗರದಲ್ಲಿ ಕೂತು ಜನಗಳ ಕಷ್ಟ ಸುಖ ಕೇಳಲೇ ಇಲ್ಲ. ರಾಮನಗರ ತಾಲೂಕು ಆಫೀಸಲ್ಲಿ ತಾಲೂಕು ಕಚೇರಿನಲ್ಲಿ ನಡೀತಾ ಇರ್ತಕ್ಕಂಥ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನ ಸರಿಪಡಿಸ್ತಕ್ಕಂಥ ಕೆಲಸ ಮಾಡಲೇ ಇಲ್ಲ. ಇದಕ್ಕೆ ಅವಶ್ಯಕತೆ ಇರ್ತಕ್ಕ ಪ್ರಜಾಸೇವೆ. ಆ ಪ್ರಜಾಸೇವೆ ಇಲಾಖೆ ಮಾಡೋದಕ್ಕೆ ಕುಮಾರಸ್ವಾಮಿ ಅವರೇನೋ ನಾವು ಧನ್ಯವಾದ ಇದೇನೋ ಅಭಿನಂದನೆ ಸಲ್ಲಿಸ್ತಾರೆ ಅಂದ್ಕೊಂಡಿದ್ದೋ, ಅಲ್ಲೂ ಟೀಕೆ ಮಾಡ್ತಾರೆ. ಹಾಂ, ಕುಮಾರಸ್ವಾಮಿ ಅವರು ಡಿ ಕೆ ಶಿವಕುಮಾರ್ ಎದ್ರು ಟೀಕೆ ಮಾಡ್ತಾರೆ, ಕೂತ್ಕೊಂಡು ಟೀಕೆ ಮಾಡ್ತಾರೆ. ಬಲಗಡೆ ತಿರ್ಕೊಂಡು ಕೂತ್ಕೋಬೇಕಾಯ್ತು, ಎಡಗಡೆ ತಿರ್ಕೊಂಡು ಕೂತ್ಕೊಂಡ್ಬಿಟ್ಟಾರೆ ಅಂತಾರೆ. ಎದ್ರೆ ನೋಡ್ರಿ ಹಿಂದ್ಗಡೆ ತಿರ್ಕೊಂಡು ಎದ್ದೇಳ್ಬೇಕಾಯ್ತು, ಮುಂದ್ಗಡೆ ತಿರ್ಕೊಂಡು ಎದ್ಬಿಟ್ಕಂಡ್ರಿ ಅಂತಾರೆ. ಅವ್ರನ್ನೇ ಏನೋ ನೀವೆಲ್ಲ ಮಾಧ್ಯಮದವ್ರು ಸೇರಿ ಮಧ್ಯಸ್ಥಿಗೆ ವಹಿಸಿದ್ರೆ ಖಂಡಿತ ಅವ್ರು ಯಾವ ಥರ ಎದ್ದೇಳ್ಬೇಕು, ಯಾವ ಥರ ಮಲಿಕಬೇಕು ಅಂತ ವಹಿಸ್ಕೋತೀವಿ. ನೀವೇ ದಯಮಾಡಿ, ಯಾಕಂದ್ರೆ ನಿಮ್ಮ ಸ್ವಲ್ಪ ಕೇಳ್ಬೋದು, ಅವ್ರು ಯಾರ ಮಾತು ಕೇಳಲ್ಲ. ನೀವೇ ಮಧ್ಯಸ್ಥಿಕೆ ವಹಿಸಿ ಸಲಹೆಗಾರರಾಗ್ಬಿಡಿ ಡಿ ಕೆ ಶಿವಕುಮಾರ್ ಅವ್ರಿಗೆ. ನೀನು ಬೆಳಿಗ್ಗೆ ಎದ್ರೆ ಏನು ಮಾಡಬೇಕು ಅಂತ ನೀನು ಆದೇಶ ಕೊಡಪ್ಪ, ಅದರಂತೆ ಮಾಡ್ತಾರೆ ಅಂತ ಹೇಳಿ ದಯಮಾಡಿ. ವರ್ಚಸ್ ಹೆಚ್ಚಿಸ್ಕೊಳ್ಳೋ ಪ್ರಶ್ನೆ ಅಲ್ಲ ಇದು ವರ್ಚಸ್ಸಿನ ಪ್ರಶ್ನೆ ಅಲ್ಲ. ಜನಸಾಮಾನ್ಯರಿಗೆ ಅವಶ್ಯಕತೆ ಇರತಕ್ಕಂಥ ಇಲಾಖೆ ಇದು. ಯಾಕಂದರೆ ನೋಡಿ, ಒಬ್ಬ ಸಣ್ಣ ರೈತ ಇಲ್ಲಿ ಮುಖ್ಯಮಂತ್ರಿಗಳು ಈಗ ಜನತಾ ದರ್ಶನ ಮಾಡಬೇಕು, ಅವನು ಎಲ್ಲಿಂದನೋ ಬರ್ತಾನೆ, ಎಲ್ಲಿ ಗುಲ್ಬರ್ಗಾದಿಂದನೋ ಬೆಳ್ಳಾರಿಯಿಂದನೋ ಬರ್ತಾನೆ ಇಲ್ಲಿಗೆ. ಅದರ ಅವಶ್ಯಕತೆ ಇಲ್ಲ. ಅಲ್ಲೇ ಜಿಲ್ಲೆನಲ್ಲೇ ಆ ಡಿ ಸಿ ಅವ್ರು ಇರ್ಬೋದು, ಅಧಿಕಾರಿಗಳಿರ್ಬೋದು, ಕನ್ಸರ್ಟ್ ಸೆಕ್ರೆಟರಿ ಇರ್ಬೋದು, ಅಲ್ಲೇ ಹೋಗಿ ಅಲ್ಲೇ ತನಿಖೆ ಅಲ್ಲೇ ಅರ್ಜಿಗಳು ಸ್ವೀಕಾರ ಮಾಡ್ತಾರೆ. ಇಲ್ಲಿ ಏನಂದರೆ ಹಿಂದೆ ಕುಮಾರಸ್ವಾಮಿ ಅವರಿದ್ದಾಗ ಎಲ್ಲರೂ ಬಂದು ಇಲ್ಲಿ ನಿಂತ್ಕೊಳ್ಳೋರು, ಅದೊಂದು ಏನು ದೊಡ್ಡ ಹೆಸರು ಆಯಿತು. ಆ ಥರ ಹೆಸರು ಮಾಡಲಿಕ್ಕೆ ಡಿ ಕೆ ಶಿವಕುಮಾರ್ ಅವರು ಸರಿ ಇಲ್ಲ, ಅಂದರೆ ಒಪ್ಪಲ್ಲ ಅದಕ್ಕೆ. ಅಂದರೆ ಅವರು ಅಲ್ಲೇ ಪ್ರಾಮಾಣಿಕವಾಗಿ ಸ್ಥಳದಲ್ಲೇ ಪರಿಹಾರ ಕೊಡ್ತಕ್ಕಂಥ ಕೆಲಸ ಆಗಬೇಕು ಅನ್ನೋ ದೃಷ್ಟಿಯಿಂದ ಅದನ್ನು ಮಾಡಿದ್ದಾರೆ. ಬಹುಶಃ ಅದನ್ನು ಕುಮಾರಸ್ವಾಮಿ ಅವರು ಯಾವ ರೀತಿ ಟೀಕೆ ಮಾಡ್ತಾರೋ ಅಂತ ಕಾಯ್ತಾ ಇದ್ದೀವಿ. ಇನ್ನೂ ಟೀಕೆ ಬಂದಿಲ್ಲ ಅದಕ್ಕೆ. ಪ್ರಜಾಸೇವೆಯಿಂದ ಡಿ ಕೆ ಶಿವಕುಮಾರ್ ಅವರೇನು ಏನು ಮೋಡಿ ಮಾಡಿಬಿಡಲ್ಲ, ಅದ್ಭುತ ಮಾಡಿಬಿಡಲ್ಲ ಅಂತ ಹೇಳ್ಬೇಕಾಯ್ತು, ಇಷ್ಟೊತ್ತಿಗೆ ಹೇಳಿಲ್ಲ ಕುಮಾರಸ್ವಾಮಿ ಅವರು. ಇಲ್ಲ, ದೇವೇಗೌಡರಲ್ಲಿ ಮನವಿ ಮಾಡ್ತೀವಿ. ಇದು ಅವ್ರ ಮಗ ಮಾಡಿದಂಥ ಕನಸಿನ ಕೂಸು. ಈ ಕೂಸನ್ನ ನಾವು ನೆರವೇರಿಸ್ತಾ ಇದ್ದೀವಿ. ಮಗ ಪುತ್ರ ವ್ಯಾಮೋಹಕ್ಕೆ ಒಳಗಾಗಿ ಬಂದಲ್ಲಿ ಅವಘಡ ಮಾಡೋದು ಬೇಡ. ಬೇರೆ ಸಮಸ್ಯೆಗಳಿದ್ದಾವೆ, ಜ್ವಲಂತ ಸಮಸ್ಯೆಗಳು. ಆ ಸಮಸ್ಯೆಗಳ ಬಗ್ಗೆ ಈಗ ನೋಡಿ, ಮೇಕೆದಾಟು ನೋಡಿ, ಇವತ್ತು ಮೇಕೆದಾಟು ಯೋಜನೆ ಆಗಿದ್ರೆ ಇವತ್ತು ನಮಗೆ ಬರದಲ್ಲೂ ಕೂಡ ನೀರನ್ನು ನಾವು ಬೆಂಗಳೂರಿಗೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಇತ್ತು. ಇವತ್ತು ಹೋರಾಟ ಮಾಡ್ತಾವ್ರು, ನೀರು ಬಿಡದೆ ಹೋದರೆ ನಿಮಗೆ ನಾವು ಧರಣಿ ಮಾಡ್ತೀವಿ ಅದು ಇದು ಅಂತ ಹೇಳಿ ಕುಮಾರಸ್ವಾಮಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ವಾ. ಇವತ್ತು ಮೇಕೆದಾಟು ಯೋಜನೆ ಇದ್ದಿದ್ರೆ, ಮೇಕೆದಾಟಲ್ಲಿ ಇದ್ದಿದ್ರೆ ತಮಿಳ್ನಾಡಿಗೆ ನೀರು ಬಿಡ್ತಾ ಇತ್ತು, ಅದು ನೀರು ಸ್ಟೋರ್ ಆಗ್ತಾ ಇತ್ತು. ಎಕ್ಸಸ್ ನೀರು ಇದಕ್ಕೆ ಹೋಗ್ತಾ ಇರಲ್ಲ ಸಮುದ್ರಕ್ಕೆ. ಬೆಂಗಳೂರಿಗೆ ಅವಶ್ಯಕತೆ ಇರ್ತಕ್ಕಂಥ ನೀರು ಸ್ಟೋರ್ ಆಗ್ತಿತ್ತಲ್ಲಿ. ಆವಾಗ ರೈತರಿಗೂ ಕೂಡ ನಾವು ನೀರು ಕೊಡ್ಬೋದಾಗಿತ್ತಲ್ವಾ, ಮಂಡ್ಯ ರೈತರಿಗೂ ಕೂಡ ನೀರು ಕೊಡ್ಬೋದಾಗಿತ್ತು. ಇದ್ರ ಬಗ್ಗೆ ಆಲೋಚನೆ ಮಾಡಬೇಕು ದೇವೇಗೌಡರು, ಕುಮಾರಸ್ವಾಮಿ ಅವರು. ಮೇಕೆದಾಟು ಯೋಜನೆಯನ್ನು ಜಾರಿಗೆ ಕೊಡಿಸಿ, ರಾಷ್ಟ್ರೀಯ ಯೋಜನೆ ಅಂತ ಘೋಷಣೆ ಮಾಡಿಸಿ ಅದಕ್ಕೆ ದುಡ್ಡು ಬಿಡುಗಡೆ ಮಾಡಿಸಿದ್ರೆ ಆವಾಗ ನಾವು ಕುಮಾರಸ್ವಾಮಿ ಅವರು ಕಾವೇರಿ ಕೊಳದಲ್ಲಿ ಗೆದ್ದಿರೋದಕ್ಕೆ ಸಾರ್ಥಕತೆ ಅಂತೇಳಿ ನಾವು ಕೂಡ ಅವ್ರಿಗೆ ಸನ್ಮಾನ ಮಾಡ್ತೀವಿ. ಸರಿಯಾದ ಸಂದರ್ಭ ಅಂದರೆ ಕುಮಾರಸ್ವಾಮಿ ಅವರು, ದೇವೇಗೌಡರು ಅಲ್ಲಿ ಹೋಗಿ ಮನೆ ಹೋಲಿಸಿ ನಮಗೆ ಎನ್ವೈರ್ಮೆಂಟಲ್ ಕ್ಲಿಯರೆನ್ಸ್ ಕೊಡಿಸ್ಬೇಕು. ಎನ್ವೈರ್ಮೆಂಟಲ್ ಕ್ಲಿಯರೆನ್ಸ್ ನಮ್ಮ ಕೈಲಿಲ್ಲ. ಡಿ ಕೆ ಶಿವಕುಮಾರ್ ಅವರು ಅವ್ರ ಕೈಲಿ ಏನಿತ್ತು, ಸುಪ್ರೀಂ ಕೋರ್ಟ್ನಲ್ಲಿ ನಮ್ಮ ವಿಚಾರವನ್ನು ಮಂಡನೆ ಮಾಡಿ ಗೆಲ್ತಕ್ಕಂಥ ಕೆಲಸ ಅವರು ಯಶಸ್ವಿಯಾಗಿ ಅವರು ನೀರಾವರಿ ಸಚಿವರಾಗಿ ಮಾಡಿದ್ದಾರೆ. ಈಗ ಅದಕ್ಕೆ ಒತ್ತು ಕೊಟ್ಟು ಇವಾಗ ಇಲ್ಲಿ ಧರಣಿ ಮಾಡೋದು ಬದಲು ದೇವೇಗೌಡರು ಹೋಗಿ ಅಲ್ಲಿ ಧರಣಿ ಮಾಡಿ ಅದಕ್ಕೆ ಎನ್ವೈರ್ಮೆಂಟಲ್ ಕ್ಲಿಯರೆನ್ಸ್ ಕೊಡಿಸಿದ್ರೆ ಬಹುಶಃ ನಮಗೂ ಕೂಡ ಅನುಕೂಲ ಆಗ್ತದೆ, ಬೆಂಗಳೂರಿಗೆ ಅನುಕೂಲ ಆಗ್ತದೆ, ಬೆಂಗಳೂರು ಸುತ್ತಮುತ್ತಕ್ಕೆ ಅನುಕೂಲ ಆಗ್ತದೆ. ಪಾಪ ಈ ಬೆಂಗಳೂರಲ್ಲಿ ಅವರೆಲ್ಲ ನಮ್ಮ BJP ಲೋಕಸಭಾ ಸದಸ್ಯರು ಅವರು ಸ್ವಲ್ಪ ಬಾಯಿ ಬಿಡಿ ಅಂತ ನೀವು ಕೇಳಬೇಕು. ಯಾಕಂದ್ರೆ ನೀವು ಯಾರು ಕೇಳಲ್ಲ ಮಾಧ್ಯಮದವರು. ಅವ್ರು ಈ ವಿಚಾರವಾಗಿ ಮೇಕೆದಾಟು ವಿಚಾರವಾಗಿ ಬಾಯಿ ಬಿಡಲ್ಲ. ಮೇಕೆದಾಟು ಯೋಜನೆ ಆದರೆ ಬೆಂಗಳೂರಿಗೆ ಅನುಕೂಲ, ಬೆಂಗಳೂರು ಕುಡಿಯೋ ನೀರಿಗೋಸ್ಕರನೇ ಅದು ಯೋಜನೆ ಮಾಡ್ತಾ ಇರ್ತಕ್ಕಂಥದ್ದು. ಅದು ಯಾರೂ ಬಾಯಿ ಬಿಡಲ್ಲ. ಅಲ್ಲೋಗಿ ದಯಮಾಡಿ ದೇವೇಗೌಡರಲ್ಲಿ ಮನವಿ ಮಾಡ್ತೀವಿ, ಅಲ್ಲೋಗಿ ನಮ್ಮ ಮಾದಾಯಿ ವಿಚಾರಕ್ಕೆ, ಮೇಕೆದಾಟು ವಿಚಾರಕ್ಕೆ ಎನ್ವೈರ್ಮೆಂಟಲ್ ಕ್ಲಿಯರೆನ್ಸ್ ಕೊಡಿಸಿ ನಮಗೆ ಸಹಕಾರ ಕೊಡಬೇಕು. ಇಲ್ಲಿ ಹೋರಾಟ ನಡೀತದೆ. ಅವರು ಹಾಸನದಲ್ಲಿ ಮಾಡಿದಾರಲ್ಲ, ಅಲ್ಲೋಗಿ ಧರಣಿ ಮಾಡಬೇಕಾಯ್ತಲ್ವ, ಅಲ್ಲೂ ಮಾಡಲಿಲ್ಲ. ಏನೋ ನಮ್ಮ ಮೇಲೆ ವೈಯಕ್ತಿಕವಾದಂಥ ದ್ವೇಷ, ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ನಮ್ಗಳ ಮೇಲೆ ವೈಯಕ್ತಿಕವಾದ ದ್ವೇಷ, ಜನಗಳನ್ನ ಎತ್ಕಡ್ತಕ್ಕಂಥದ್ದು, ಜನಗಳನ್ನ ದಿಕ್ ತಪ್ಪಿಸ್ತಕ್ಕಂಥದ್ದು, ಅವ್ರದ್ದೇ ಆದಂಥ ಅಭಿಮಾನಿ ವರ್ಗ ಇದೆಯಲ್ಲ, ಅದನ್ನು ನಮ್ಮ ಮೇಲೆ ಎತ್ಕಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ದೇವರು ಅವ್ರಿಗೆ ಒಳ್ಳೇದು ಮಾಡಲಿ.
ಕಾಂಗ್ರೆಸ್ ನಿಂತ್ಕೊಳ್ಳುತ್ತೆ ಸರ್? ಕೊಟ್ಟಿದ್ದಾರಲ್ಲ, ಮೊನ್ನೆ ಮೀಟಿಂಗ್ ಮಾಡಿ ಡಿ ಕೆ ಶಿವಕುಮಾರ್ ಅವರು ಭಾಳ ವರ್ಷಗಳಿಂದ ಅವ್ರಿಗೆ ಪರಿಹಾರ ಕೊಟ್ಟಿರಲಿಲ್ಲ, ಅದೆಲ್ಲನೂ ಕೂಡ ಕೊಟ್ಟಿದ್ದಾರೆ. ಈಗ ಮೊನ್ನೆ ಎಲ್ಲ ಮೀಟಿಂಗ್ ಆಯ್ತಲ್ಲ, ನೀವು ಎಲ್ಲ ನಿಮ್ಮ ಮಾಧ್ಯಮದಲ್ಲೆಲ್ಲ ಬಿಂಬಿಸಿದ್ರಲ್ಲ ಅದನ್ನೆಲ್ಲ. ಥ್ಯಾಂಕ್ ಯು ಸರ್. ಕೆಪಿಎಸ್ಸಿ ಇದು ರಿಫಾರ್ಮ್ಸ್ ಮಾಡಲಿಕ್ಕೆ ಒಂದು ನಾನು ಕಮಿಟಿಲಿ ಇದ್ದೀನಿ. ಹೌದು, ಇದು ನಡೀತಾ ಇದೆ. ಇನ್ನು 3 ತಿಂಗಳು, ಹೌದು ಖಂಡಿತ, ಇನ್ನು 3 ತಿಂಗಳು ಎಕ್ಸ್ಟೆನ್ಷನ್ ಕೇಳಿದ್ದೀವಿ. 3 ತಿಂಗಳು ಅವಕಾಶ ಕೊಟ್ಟಿದ್ದು ಸರ್ಕಾರ. ಇನ್ನು 3 ತಿಂಗಳು ನಾವು ಈಗಾಗಲೇ ಅಧಿಕಾರಿಗಳ ಹತ್ರ ಮತ್ತು ನಿವೃತ್ತ ಅವರು KPSC ಕೆಲಸ ಮಾಡಿರ್ತಕ್ಕಂಥ ಅಧ್ಯಕ್ಷಗಳ ಹತ್ರ ಎಲ್ಲ ಚರ್ಚೆ ಮಾಡಿದ್ದೀವಿ. ಇಲ್ಲಿ ಏನೇನು ವ್ಯತ್ಯಾಸಗಳಿದ್ದಾವೆ, ಯಾವ ರೀತಿ ಸರಿಪಡಿಸ್ಬೇಕು ಅಂತೇಳಿ ನೆನ್ನೆ ಕೂಡ ಒಂದು ಮೀಟಿಂಗ್ ಆಯಿತು. ಅದು ಈಗ ನಾವು ಯಾವ ರಾಜ್ಯದಲ್ಲಿ ಇದು ಯಶಸ್ವಿಯಾಗಿ ನಡೀತಾ ಇದೆ, ಅವರು ಯಾವ ರೀತಿ ಅದನ್ನು ಅಳವಡಿಸ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಅಧ್ಯಯನ ಮಾಡಲಿಕ್ಕೆ 3 ತಿಂಗಳು ಎಕ್ಸ್ಟೆನ್ಷನ್ ಕೇಳಿದ್ದೀವಿ. ಅದು ಕೇರಳ ಇರ್ಬೋದು, ಹರಿಯಾಣ ಇರ್ಬೋದು, ಅಥವಾ ಮಹಾರಾಷ್ಟ್ರ ಇರ್ಬೋದು, ಇಲ್ಲೆಲ್ಲ ಯಶಸ್ವಿಯಾಗಿ ಮಾಡಿದ್ದಾರೆ. ಅದನ್ನು ಯಾವ ರೀತಿ ಮಾಡಿದ್ದಾರೆ ಯಶಸ್ವಿಯಾಗಿ, ಅವರು ಯಾವ ರೀತಿ ಅದನ್ನು ಅಳವಡಿಸ್ಕೊಂಡಿದ್ದಾರೆ ಅಂತಕ್ಕಂಥದ್ದನ್ನು ವಿಚಾರವಾಗಿ ನಾವು ಅಲ್ಲೂ ಕೂಡ ಪ್ರವಾಸ ಮಾಡಬೇಕು ಅಂತೇಳಿ 3 ತಿಂಗಳು ಎಕ್ಸ್ಟೆನ್ಷನ್ ಕೇಳಿದ್ದೀವಿ. ಆ ವಿಚಾರ ನಮ್ಮ ಅಧ್ಯಕ್ಷರು ಅಲ್ಲ, ಅದರಲ್ಲಿ ವಿಭಿನ್ನ ಅಭಿಪ್ರಾಯಗಳಿದ್ದಾವೆ. UPSC ಮಾಡಲೇ ಮಾಡಬೇಕು, ಬಟ್ ಇನ್ನೂ ವಿಭಿನ್ನ ಅಭಿಪ್ರಾಯಗಳಿದ್ದಾವೆ. ಕೇಂದ್ರ ಸರ್ಕಾರಕ್ಕೂ ರಾಜ್ಯ ಸರ್ಕಾರಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ. ಯಾಕಂದರೆ ನಮ್ಮಲ್ಲಿ ಹಣಕಾಸಿನ ಮುಗ್ಗಟ್ಟುಗಳು ಅವಾಗವಾಗ ತಲೆದೂರ್ತಾ ಇರ್ತದೆ. ಕೇಂದ್ರ ಸರ್ಕಾರದಲ್ಲಿ ಆ ಹಣಕಾಸಿನ ಮುಗ್ಗಟ್ಟು ಬರೋದಿಲ್ಲ. ಈ ಹಣಕಾಸು FDA ಕ್ಲಿಯರೆನ್ಸಿಂದನೇ ನಮ್ಗೆ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗ್ತಕ್ಕಂಥದ್ದು. ಪ್ರತಿಯೊಂದಕ್ಕೂ FD ಕ್ಲಿಯರೆನ್ಸ್ ತೊಗೋಬೇಕಲ್ಲ ನಾವು, ಅದರಿಂದ ಕೆಲವು ಸಂದರ್ಭದಲ್ಲಿ ಏರುಪೇರಾಗಿ ಅದರಿಂದ ವ್ಯತ್ಯಾಸಗಳಾಗ್ತಾ ಇರ್ತದೆ. ಅದಕ್ಕೆ ಅದೆಲ್ಲ ಇನ್ನೂ ಸಂಪೂರ್ಣ ಅಧ್ಯಯನ ಮಾಡಿ ಬೇರೆ ರಾಜ್ಯದಲ್ಲಿ ಯಾವ ರೀತಿ ಅನುಷ್ಠಾನ ಮಾಡಿದ್ದಾರೆ ಅಂತ, ಯಾವುದು ಒಳ್ಳೆಯ ರಾಜ್ಯಗಳು ಈ ರೀತಿ ನಡೀತಾ ಇರ್ತಕ್ಕಂಥದ್ದು, ಒಳ್ಳೆ ರೀತಿಯಲ್ಲಿ ನಡೀತಾ ಇರ್ತಕ್ಕಂಥದ್ದನ್ನು ನೋಡಿ ಆಮೇಲೆ ಅದ್ರ ಬಗ್ಗೆ ಒಂದು ವರದಿಯನ್ನು ನಾವು ವಿಧಾನಸಭೆಗೆ ಸಲ್ಲಿಸ್ತೀವಿ. ಸ್ಪೀಕರ್ ಕ್ಲೀನ್ ಇಮೇಜ್ ಇರೋ ಸದಸ್ಯರಾಗಲಿ ಅಧ್ಯಕ್ಷರಾಗಲಿ ಆಗದೇ ಇಲ್ವಲ್ಲ ಸರ್ KPSC ಎಲ್ಲ ಗಣಕಿದ್ರೆ ತಗೊಂಡು ಸರ್ಕಾರ, ನೀವಿರಲಿ BJP ಗೌರ್ಮೆಂಟ್ ಇದ್ದಾರೆ, ನಮ್ಮೇಲೆ ಯಾಕೆ ಹೇಳ್ತೀರಾ, ನಮ್ಮೇಲೆ ಹೇಳ್ಬಿಡಿ. ಹಿಂಗೆ ನಾವಿದ್ದಾಗೆಲ್ಲ ಕ್ಲೀನಾಗಿರೋರನ್ನ ಹಾಕಿದ್ದೀವಿ. BJP ನೋಡ್ರಿ, ಯಾವುದೇ ಭ್ರಷ್ಟಾಚಾರ ಶುರು ಆಗಿದ್ರೆ ಅದು BJP ಕಾಲದಿಂದನೇ ಶುರುವಾಗಿರೋದು. ನೀವು ಅನೇಕ ಉದಾಹರಣೆಗಳನ್ನ ನೋಡ್ಕೊಂಬನ್ನಿ. ದೇವೇಗೌಡರ ಆದಿಯಾಗಿ, ಅವರಿಂದ ರಾಮಕೃಷ್ಣ ಹೆಗಡೆ ಆದಿಯಾಗಿ, ಅವರಿಂದ ಇದ್ದಂಥ ವೀರಪ್ಪ ಮೊಯ್ಲಿಯವರು ಇರ್ಬೋದು, ಅಥವಾ ನಿಜಲಿಂಗಪ್ಪನವ್ರು ಇರ್ಬೋದು, ದೇವರಾಜ ಅರಸು ಅವರು ಇರ್ಬೋದು, ಇವರೆಲ್ಲ ಅನೇಕ ಮುಖ್ಯಮಂತ್ರಿಗಳನ್ನ ನಾವು ನೋಡಿದ್ದೀವಿ. ಈ ಭ್ರಷ್ಟಾಚಾರ, ಅತಿಯಾಗಿ ಭ್ರಷ್ಟಾಚಾರ ಶುರುವಾಗಿದೆ BJP ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಾಗಿಂದ. ತೀರಾ ವ್ಯಾಪ್ತಿ ಮೀರಿ ಹೋಗ್ಬಿಡ್ತು ಅದು. ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಆಗಬೇಕೀಗ.